ಈ ಮಧ್ಯೆ ಬಹಳ ಆಶ್ಚರ್ಯ ಅಂತಂದ್ರೆ ಮಾನ್ಯ ಬೇಳೂರು ಗೋಪಾಲ್ ಕೃಷ್ಣರವರು ನಾವು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನ ಮಾಡೇ ಮಾಡ್ತೇವೆ, ಇನ್ನೊಂದು ಆ ಬೇಸೂರದ್ದು ಇದನ್ನ ನಾವು ಮಾಡಲ್ಲ. ಯಾರು ಇವರು ಇದು ಕೇಳೋದಕ್ಕೆ? ಇವ್ರು ಯಾರು? ಇವರು ಕೇಂದ್ರ ಸರ್ಕಾರದ ಮಂತ್ರಿನ, ರಾಜ್ಯ ಸರ್ಕಾರದ ಮಂತ್ರಿನ, DPR ಆಗಿದೆಯಾ, ಯಾವ್ದಾದ್ರು ಎಕ್ಸ್ಪರ್ಟ್ಸ್ ಅಭಿಪ್ರಾಯ ತಗೊಂಡಿದ್ದೀರಾ? ರಾಜಕಾರಣ ಮಾಡೋದಕ್ಕೋಸ್ಕರ ನೀವು ಬೇಸೂರು ಜನ ಅಲ್ಲ ಹೆಂಗೆ ಯಾವ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ ಅಂತ ಜನ ಎದ್ದು ಕುಣಿದಾಗ ಇವ್ರು ಅವ್ರ ಜನಕ್ಕೆ ಹೋಗ್ಬೇಕು, ಆ ಜನರು ತೃಪ್ತಿ ಪಡಿಸ್ಬೇಕು ಅನ್ನೋದಕ್ಕೆ ವಿಧಿ ಇಲ್ದೇನೆ ಅದನ್ನ ನಾವು ಮಾಡಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರು ಹೇಳಲೇಬೇಕು, ಯಾವ ಕಾರಣಕ್ಕೂ ಆ ಪ್ರಾಜೆಕ್ಟ್ ಆಗೋಕ್ಕೂ ನಾವು ಬಿಡಲ್ಲ. ಜೊತೆಗೆ ಇನ್ನೊಂದು ಹೇಳ್ರು, ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ಮಾಡೇ ಮಾಡ್ತೇವೆ. ಯಾವ ಲೆಕ್ಕದಲ್ಲಿ ಹೇಳಿದಿರಿ? ಇನ್ನು DPR ಆಗಿಲ್ಲ. ಅದಕ್ಕೋಸ್ಕರ ಇವರು ರಾಜ್ಯದ ಮಂತ್ರಿನೂ ಅಲ್ಲ, ಕೇಂದ್ರದ ಮಂತ್ರಿನೂ ಅಲ್ಲ, ಒಬ್ಬ ಶಾಸಕರಾಗಿ ಅಲ್ಲಿ ಎಲ್ಲಾ ಜನರ ಅಭಿಪ್ರಾಯ ಏನಿದೆ, ಇಡೀ ಜಿಲ್ಲೆಯಲ್ಲಿ ಸಾಗರದಲ್ಲಿ ಅಭಿಪ್ರಾಯ ಏನಿದೆ, ಯಾವ ಕಾರಣಕ್ಕೂ ಕೂಡ ಈ ಪ್ರಾಜೆಕ್ಟ್ ಬೇಡ. ಅಲ್ಲಿ ಸಾಧು ಸಂತರು ಕೇಳಿದಿರಾ ಗೋಪಾಲಕೃಷ್ಣ ಅವರೇ? ಪರಿಸರವಾದಿಗಳು ಯಾರು ಅವ್ರ ಮಾತು ಕೇಳಿದಿರಾ? ನಿಮ್ ನಾಗರಿಕರ ಅಭಿಪ್ರಾಯ ಕೇಳಿದಿರಾ? ಎಲ್ಲರೂ ಬೇಡ ಅಂತಿರ್ಬೇಕಾದ್ರೆ ಜಾರ್ಜ್ ಕುಣದಂಗೆ ನೀವು ಕುಣಿಯಕೊಂಡ್ರೆ ನಿಮ್ ಬಗ್ಗೆನೂ ಅನುಮಾನ ಬರುತ್ತೆ. ಅದಕ್ಕೋಸ್ಕರ ಈ ಎರಡೂ ಪ್ರಾಜೆಕ್ಟ್ ಅನ್ನ ಆಗೋದಕ್ಕೆ ನಾವು ಬಿಡೋದಿಲ್ಲ. ಇದು ತುಂಬಾ ಸ್ಪಷ್ಟ. ಈಗಾಗಲೇ ಇಬ್ರು ಹೇಳಿದ್ದಾರೆ. ಎರಡು ಇದೇನು ನಿಯಾಜ್ ಅವ್ರದ್ದು ಒಂದು ವರದಿ ಏನಿದೆ ಇನ್ನು ಬಂದೇ ಇಲ್ಲ. ಇವ್ರು ನಿನ್ನೆ ರಾತ್ರಿ 25 ಪೇಜ್ನಷ್ಟು ಹಾಗೂ ಇವ್ರು ಕೈಯಲ್ಲಿ ತಗೊಂಡಿದ್ದಾರೆ. 175 ಪೇಜಿನ ರಿಪೋರ್ಟ್ ಬಂದು ಒಂದೇ ದಿನದಲ್ಲಿ ಇದಕ್ಕೆ ಆಗ್ಲೇನೆ ಓಕೆ ಸಿಕ್ಬಿಟ್ಟಿದೆ. ಯಾವಾಗ ಓದಿದ್ರಿ ನೀವು? ಇಷ್ಟು ಮೋಸ ಮಾಡುತ್ತೆ ಜನಗಳಿಗೆ. KPC ಇಷ್ಟಿಗೆ ಯಾಕೆ ಬಂತು? ಯಾವ ಪ್ರೆಷರ್ ನಿಮಗೆ? ಜಾರ್ಜ್ ಪ್ರೆಷರ್ ತಾನೆ? ಯಾವ ಕಾರಣಕ್ಕೂ ಬಿಡಲ್ಲ. ಇದು ತುಂಬಾ ಸ್ಪಷ್ಟ, ನಾನು ಹೇಳಕ್ ಇಷ್ಟಪಡ್ತೀನಿ.